ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಒತ್ತಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ಅಮ್ಮ ಬೆಳಗ್ಗೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡಿಲ್ಲ, ಅದಕ್ಕೆ ನಾನು 6:30 ಗಂಟೆಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬ್ಲಾಗ್ನ. ಸಿದ್ಧಾರ್ಥ್ ನಾಳೆ ಹೋಗ್ತಾನೆ, ಅದಕ್ಕೆ ಅಮ್ಮ ಅವನಿಗೋಸ್ಕರ ಏನೇನು ಮಾಡ್ತಾರೆ ಹಾಗೂ ಏನೇನು ತಂದಿದ್ದಾರೆ ನೋಡ್ಕೊಂಬರೋಣ ಬನ್ನಿ. ಅಮ್ಮ ಸಿದ್ಧಾರ್ಥಿಗೆ ಏನು ಮಾಡ್ಲಿತ್ರಿ? ಚೋಡ ಮಾಡಕತ್ತೀವಿ ನೋಡ್ರಿ. ಚೋಡ. ಮತ್ತಿಲ್ಲ ಏನೇನೋ ತಂದಿರಲ್ಲ. ಸಿದ್ಧಾರ್ಥಗೆ ಮತ್ತು ನಮ್ಮ ಮನೆಗೆ ಒಂದು ಸ್ವಲ್ಪ ವಸ್ತುಗಳು ಬೇಕಾಗಿತ್ತ, ತಗೊಂಬಂದಾರ. ಇದೆಲ್ಲ ನಮ್ಮ ಮನೆಗೆ ರೀ. ಇದೆಲ್ಲ ಅವನಿಗೆ ಚೋಡ, ಟುಪ್ಯಾಸ್ಟು, ಶೇವಾ, ಡೆಟಾಲ್ ಸೋಪು, ಬಿಸ್ಕಿಟ್, ಡೆಟಾಲ್ ಇದು ಲಿಕ್ವಿಡ್, ಡೆಟಾಲ್ ಲಿಕ್ವಿಡ್. ನೋಡ್ರಿ ಇಲ್ಲಿ ಇಷ್ಟೆಲ್ಲ ಸಾಮಾನು ತಂದಿದ್ದೆವು. ಇದು ಶೇವಾ ಸಿದ್ಧಾರ್ಥಿಗೆ, ಇದು ಮಂಡಾಳ. ಇದು ಮಂಡಾಳ ತೊಗೊಂಬರ್ತೇನೆ. ಚೋಡ ಮಾಡ್ಕೊತೀನಿ. ಡೆಟಾಯ್ಲ್, ಬಿಸ್ಕಿಟ್, ದಿಪ್ಪದ ಎಣ್ಣೆ ರೀ, ಮತ್ತು ಏನಮ್ಮ ಜೀರಿಗೆ ಅಲ್ಲ, ಜೀರಿಗೆ, ಮತ್ತು ಇದು ಗರಂ ಮಸಾಲ, ಸಾಸಿವೆ, ಅರಿಶಿಣ, ಸೋಂಪು, ಯಾಕಂದರೆ ಊಟ ಆದ್ಮೇಲೆ ತಿಲ್ಲಕ್ಕೆ ಬೇಕಲ್ರಿ, ಅದಕ್ಕೆ ಸೋಂಪು, ಮತ್ತು 2 ಟೂತ್ಪೇಸ್ಟು, ಹಾಗೆ 4 ಡೆಟಾಲ್ ಸೋಪು. ಇವಾಗ ಸಿದ್ಧಾರ್ಥಿಗೆ ಯಾವುದು, ನಮ್ಗೆ ಯಾವುದು ಅಂತ ತೋರಿಸ್ಲಿಲ್ರಿ. ಇದು ಸಿದ್ಧಾರ್ಥಿಗೆ, ಇದು ನಮಗೆ ಸಪ್ರೇಟ್, ಅವನಿಗೆ ಸಪ್ರೇಟ್. ಇದು ನಮಗೆ, ಇದು ನಮಗೆ, ಇದು ಕೂಡ ನಮಗೆ. ಈ ಟೂತ್ಪೇಸ್ಟ್ ಅವನಿಗೆ, ಮತ್ತು ಈ ಶೇವನ್ನು ಅವನಿಗೆ, ಮತ್ತಿದು ಮನೆಗೆ. ಸೇವಾ ಇಲ್ಲಿಡ್ಬೇಕು, ಯಾಕಂದರೆ ಅವನದು. ಇದು ಕೂಡ ಮನೆಗೆ. ಇದು ಬಿಸ್ಕೆಟ್ ಪ್ಯಾಕೆಟ್ ಅವನಿಗೆ. ಈ ಡೆಟಾಲ್ ಕೂಡ ಸಿದ್ಧಾರ್ಥಿಗೆ. ಇನ್ನೊಂದು ಟೂತ್ಪೇಸ್ಟ್ ಕಾಣೋದಂತೆ ಮಾಯವಾಯಿತು. ನಮ್ಮ ಟೂತ್ಪೇಸ್ಟ್ ಇಲ್ಲಿ ನಮ್ಮದೊಂದು ಟೂತ್ಪೇಸ್ಟ್, ನಮಗೊಂದು ಸಿದ್ಧಾರ್ಥಿಗೊಂದು ಟೂತ್ಪೇಸ್ಟ್. ಇಷ್ಟು ಸೇರಿ ಬಿಲ್ಲು ನೋಡಿ ಇಲ್ಲಿ ಇಷ್ಟು ಸೇರಿ 1146 ರೂಪಾಯಿ ಐತ್ರಿ. ಇಷ್ಟು ಸೇರಿ ಇದು ಡಿಮಾರ್ಟ್ನಾಗ ತಂದಿದ್ದಲ್ರಿ, ಅದ್ರ ಸಂಬಂಧ ಸ್ವಲ್ಪ ಕಮ್ಮಿ ಆಯಿತು. ಹೊರಗೆ ಅಂಗಡಿಯಾಗ ತಂದಿದ್ರು ಇನ್ನೂ ಭಾಳ ಹತ್ತಿತ್ರಿ. ನೋಡ್ರಿ ಎಲ್ಲದಕ್ಕೂ ಡಿಸ್ಕೌಂಟ್ ಮಾಡ್ತಾರೆ ನೋಡ್ರಿ. ಡೆಟಾಲ್ ಸೇವ್ ಮಾಡಿದ್ದು ಅಂಗಡಿಯಾಗ ಹೋದ್ರೆ ಇಷ್ಟು ಹೊತ್ತಿತ್ರಿ, ಆದರೆ ಸೇವ್ ಮಾಡಿದ್ದು 369 ರೂಪಾಯಿ ಸೇವ್ ಮಾಡಿದ್ರಿ. ಇಷ್ಟಕ್ಕೂ 1146 ರೂಪಾಯಿ ಆಯ್ತು ನೋಡ್ರಿ. ಇಲ್ಲಿ ಅಮ್ಮ ಚೋರ ರೆಡಿ ಮಾಡ್ಲಿರ್ತಾರ. ಚೋಡ ರೆಡಿನ ಅಮ್ಮ? ಮತ್ತು ಖಾರ ಮಾಡಿರು, ನನಗೆ ಗೊತ್ತಾಯ್ತು. ನೋಡು ಮಾಡು. ಸಪ್ಪೆ ಉಪ್ಪು ಕಮ್ಮಿ ಆಗ್ಯದ. ನೋಡ್ರಿ ಇಲ್ಲಿ ಅಮ್ಮನು ಟೇಸ್ಟ್ ಮಾಡ್ಲಿರ್ತಾರ. ಅಮ್ಮ ಖಾರ ನಂಗೆ ಸ್ವಲ್ಪ ಕಮ್ಮಿ ಆಯ್ತು. ಅವನೇ ಬರೋಬರ ಅದು. ಅವನು ನಿನ್ನಟ್ಟು ಖಾರ ತಿನ್ನಲ್ಲ. ನೀ ಖಾರ ಬಾತಿದ್ದಿ, ಅವನು ನಿನ್ನಟ್ಟು ಖಾರ ತಿನ್ನಲ್ಲವ. ಅದಕ್ಕೆ ನಂಗೆ ಸಪ್ಪೆ ಅನ್ಸಿದ. ತಿನ್ಸಿರೋ ಖಾರ ಚಪಾತಿ ಅವ ತಿರ್ಲಿಲ್ಲ ನೋಡು. ಖಾರ ಐತೆ ಅವನಿಗೆ. ಅದು ಸಪ್ಪೆ ಇತ್ತು, ಅದೇ ಜಾಸ್ತಿ ಸಪ್ಪೆ ಅಲ್ಲ, ಸ್ವಲ್ಪ ಒಲ್ಲ ಅನ್ನಕತ್ತಿದ್ದ. ಮತ್ತು ಜರ ಖಾರ ಹಚ್ಚಿ ತಿನ್ಸಿನ್ನ. ಅವನೇ ಖಾರ ತಿನ್ನಲ್ಲ, ಖಾರ ಆಗಿ ಬರಲ್ಲ ಅವನು. ಅವ ಸಣ್ಣವಿದ್ದಾಗ ಒಟ್ಟ ಖಾರ ತಿಂದಿಲ್ಲ ಅವ. ಈಗ ಜರ ತಿನ್ನಕತ್ತಾನ. ಬರೀ ಹಾಲ, ಸಕ್ರೆ, ಚಪಾತಿ, ಬಾಳೆಹಣ್ಣು. ಇವಾಗ ಅದು ಏನಂದ್ರು ಆಗಲ್ಲ ಅವನಿಗೆ. ಈಗ ನೋಡ್ರಿ ಇಲ್ಲಿ ಆಲೂಗಡ್ಡೆ ಸುಲಿಲಿಕತ್ತಾರ. ನೀರು ಹಾಕ್ಬೇಕು, ಒಂದು ಬೊಗಣಿ ತಗೋ ನೀರು ಹಾಕಂಬದ್ರ. ನೀರು ಹಾಕ್ಬೇಕು, ಇಲ್ಲ ಖಾರ ಹೊಡಿತಾವ.
ಆಯ್ತಮ್ಮ. ಅಮ್ಮ ನೀರು ಹಾಕಿದ್ದಾಯ್ತಾ? ಏನು ಮಾಡ್ತೀರಿ ಉಕ್ಕರ್ನಿಂದಮ್ಮ? ಮಾಡ್ತೀನಿ, ಹೇಳ್ತೀನಿ ಇರು. ಸ್ವಲ್ಪ ಇದೆಲ್ಲ ಕ್ಲೀನ್ ಮಾಡ್ಕೊತೀನಿ. ನೀರು ಚೆಲ್ ಬಿಟ್ರಿ ಅವರು. ಹೌದು ಅಪ್ಪ ಸುಮ್ಮನೆ ಇರಲ್ಲ. ಇರು, ಅದು ನೀರು ತೆಗೆದು ಬಿಡ್ತೀನಿ ಇರು ಫಸ್ಟ್. ನಮ್ಮ ಬಳಿ ಆಯ್ತು ಅಮ್ಮ. ಇದು ಯಾಕಮ್ಮ? ಇದು ಸ್ವಲ್ಪ ಸಾಗು ಮಾಡ್ಕೊಳಕ್. ಇದು ಇಷ್ಟ ಆದರೆ ಇದು ಮಾಡಕ್ಕನು. ಅದ್ರ ಹೆಸರು ಹೇಳ್ತೀನಿ ಇರು. ನಮ್ಗೆ ಯಾಕೋ ಸುರಸ ಒಂದು ಏನು ಕೆಲಸ ಇಲ್ಲ ಇರು. ಆಯ್ತಾಯ್ತು ಅಮ್ಮ. ಕಟ್ ಮಾಡ್ಲಿತ್ರ ಆಲೂಗಡ್ಡಿ? ಹಸಿ ಆಲೂಗಡ್ಡಿನೇ ಇದು ನಾನು ಬೇಯಿಸ್ಕೊಂಡಿರ. ಅದು ಬೇಯಿಸಕ್ಕೆ ಇಟ್ಟಿರೋದು ಸಾಗು ಮಾಡಕ್ಕೆ. ಸಾಗು ಅಥವಾ ಕುರ್ಮಾ ಏನಾದ್ರು ಒಂದು ಮಾಡೋಣ ಅಂತ. ಅಮ್ಮ ಕುರ್ಮಾ ಹೆಂಗ್ ಬರ್ತದೆ? ಕುರ್ಮಾನು ಮಾಡ್ತಾರೆ, ಚಂದ ಆಗ್ತದೆ. ಅದು ತಂದೂರಿ ರೊಟ್ಟಿ ಚಲೋ ಆಗ್ತದೆ. ಇವಾಗ ನಾನು ಫಸ್ಟ್ ಟೈಮು ಒಂದ್ಸತಿ ಮಾಡಿದ್ದೆ ತಂದೂರಿ ರೊಟ್ಟಿ. ನನಗೆ ಅಷ್ಟೊಂದು ಇಷ್ಟ ಆಗಿಲ್ಲ. ಆದ್ರೆ ಸಿದ್ಧಾರ್ಥ ಮಾಡಿ ಕೊಡು ತಿಂತೀನಿ ಅನ್ನಕತ್ತಾನ. ಹಾಗಾಗಿ ಅವನಿಗೋಸ್ಕರ ತಂದೂರು ರೊಟ್ಟಿ ಮತ್ತೆ ಇವತ್ತು ಆಲೂ ಕುರ್ಮಾ ಅಥವಾ ಆಲೂ ಸಾಗು ಏನೋ ಒಂದು ಮಾಡಬೇಕು. ಮತ್ತಿದು ಏನು? ಇದು ಆಲೂ ಕಬಾಬ್ ಮೊನ್ನೆ ಮಾಡಿದ್ವಲ್ಲ, ನಾವು ಮಾಡ್ಕೊಳ್ತಿದ್ವಿ. ಸಿದ್ಧಾರ್ಥ ಮಾಡ್ಕೊಟ್ಟಿಲ್ಲಲ್ಲ ಅವತ್ತು. ಅದೇ ಹೇಳಕತ್ತಿದ್ವಲ್ಲ ಸಿದ್ಧಾರ್ಥ ಬಂದ್ ಮಾಡ್ಕೊಡನಿ ಅಂತ. ಅದಕ್ಕೆ ಇವತ್ತ ಸಿದ್ಧಾರ್ಥಗೆ ಮಾಡಿಕೊಡು. ನಾವ್ ಯಾರು ತಿನ್ನಂಗಿಲ್ವಾ? ಯಾಕೆ ತಿನ್ನಲ್ಲ? ಎಲ್ಲರೂ ತಿನ್ನೋದು. ನಮ್ಮ 3 ಜನ ತಿಂತೇವ್. ಏನೋ ತಿನ್ನಲ್ಲ. ಅವ್ರಿಗೆ ಅಡಿಗೆ ಮಾಡ್ಬೇಕೇನೋ ಅನ್ನ ಮತ್ತೆ ಇನ್ನೇನಾರು ಹಾಕಿ. ಅವರಿಗೆ ಸಪ್ರೇಟ್ ಆಗಿ ಎಲ್ಲರಿಗೆ ಸಪ್ರೇಟ್. ನಮ್ಮ 3 ಮಂದಿಗೆ ಒಂದು, ಅಪ್ಪಗೆ ಮಾತ್ರ ಯಾಕೆ ಬೇರೆ? ಮತ್ತು ಅವ್ರು ನಾವು ತಿನ್ನಲ್ಲ. ಅಪ್ಪನ ಆಲೂಗಡ್ಡೆ ತಿನ್ನೋ ಥರ ಇದ್ರು ತಿಂತಿದ್ರಲ್ಲ. ಯಾಕಪ್ಪ ಆಲೂಗಡ್ಡೆ ತಿನ್ನೋಷ್ಟಿಲ್ಲ? ಅದೆಲ್ಲ ಕೇಳಬಾರ್ದು. ತಿನ್ನಲ್ಲ ಅಂದ್ರೆ ಮುಗಿದೈತೆ ಅಷ್ಟೇ. ಅದು ತಿನ್ನಲ್ಲ ಅಂದ್ರೆ ತಿನ್ನಲ್ಲ ಅಷ್ಟೇ, ಮುಗಿತದು. ಯಾಕೆ ತಿನ್ನಲ್ಲ ಏನು ಅದೆಲ್ಲ ಕೇಳಬಾರ್ದು. ಆಲೂ ಕಬಾಬ್. ಅಮ್ಮ ಕುಷ್ಕ ಅಂದ್ರೆ ಏನು? ಕುಷ್ಕ ಗೊತ್ತಿಲ್ಲ. ವೆಜ್ ಕುಷ್ಕ ಗೊತ್ತು, ಅದು ಒಂದ್ಸತಿ ಮಾಡಿದ್ದೀನಿ. ಹೌದಾ? ನಾನು ತಿಂದಿಲ್ವಲ್ಲ. ನೀನ್ ಯಾಕೆ ತಿಂದಿಲ್ಲ? ನೀನೇನ್ ತಿಂದ್ರು ನೆನಪಿರಲ್ಲ. ಬಾ ಕರೆನಮ್ಮ, ಕುಷ್ಕ ತಿಂದಿಲ್ಲ. ತಿರ್ಲಿಲ್ಲ. ಅಭಿ ಇದ್ದ. ನಾ ಎಲ್ಲಿಗೆ ಹೋಗಿದ್ದೆ? ನೀನು ಸ್ಕೂಲ್ಗೆ ಹೋಗಿದ್ದೆ. ಸ್ಕೂಲ್ ಮೇಲೆ ಬಂದ್ಮಲ್ಲ ಖಾಲಿ ಆಗಿತ್ತು. ನಾವು ಬೆಳಗ್ಗೆನೇ ಮಾಡ್ಕೊಂಡು ತಿಂದಿದ್ವಿ. ಹೌದಾ? ನೀನು ತಿಂದು ಎಲ್ಲ ತಿಂದಿಲ್ಲ ಅಂತ ಹೇಳ್ಬಿಟ್ರೆ ನಾನು ಹಿಂಗೆ ಹೇಳ್ಬಿಡೋದು. ಕರೆನಮ್ಮ, ನಾನು ತಿಂದಿಲ್ಲ. ಓ ಮೈ ಗಾಡ್. ಕಟ್ಟಾಯ್ತಮ್ಮ ಹೊಸು. ನೋಡಿ ಇಲ್ಲಿ ಶೈನಿಂಗ್ ಗೊಂಬೆ. ಸರಿ, ಆ ಥರ ಎಲ್ಲ ಹಾಕೋಬಾರ್ದು ಕೈ ಮೇಲೆ. ಅಲ್ಲಿ ಕಸ್ತಾವತ್. ಅಲ್ಲಿ ಕಸಿತಾವ ಅಮ್ಮ. ತೊಳ್ಕೊಂಡ್ರೆ ಹೋತವ. ಕಡ್ಲಿಟ್ಟಲ್ಲಿ ಕಟ್ನೆ ಕೊಡು. ಕಡ್ಲಿಟ್ ಅಮ್ಮ. ಗರಂ ಮಸಾಲ ಹಾಕಿದ್ರಾ? ಅದೇನು ಮಾಡ್ತಾ ಇದ್ದೀರಾ? ಪ್ಯಾಕ್ ಮಾಡತ್ತೀನಿ. ಇವಾಗ ಡಬ್ಬಿ ಹಾಕಕ್ಕೆ ಟೈಮ್ ಇಲ್ಲ. ಅಲ್ಲಿವಾಗ ಸ್ಮೆಲ್ ಹೋಗ್ಬಿಡ್ತದ. ಅದು ವಾವ್. ಆಹಾ, ಸ್ಮೆಲ್ ಎಷ್ಟು ಚಂದ ಬರ್ತದಲ್ಲಮ್ಮ. ಇದು ತುಂಬಾ ಚೆನ್ನಾಗಿ ಬರುತ್ತಲ್ಲಮ್ಮ ಈ ಸ್ಮೆಲ್ಲು. ನಿಂಬಿಕೆ ಒಂದಿಲ್ಲ. ನಿಂಬಿಕೆ ಇತ್ತು. ಹೌದಾ? ನಿಂಬಿಕಾಯಿ ಕೊಡು, ಕಟ್ ಮಾಡಿ ಕೊಡು. ಅದಾವ. ನೀವು ಮಾರ್ತೇ ಹೋಗಿರಲ್ಲ. ತೋತೀನಿ ನನಗೆ. ಆಮೇಲೆ ಇಷ್ಟು ದೊಡ್ಡ ಪುಟ್ಟಿ ಇಷ್ಟು ದೊಡ್ಡ ನಿಂಬಿಕಾಯಿ ಇಟ್ಕೊಂಡು ನಿಂಬಿಕಾಯಿ ಗ್ರೇಟ್. ಮಣ್ಣು ಚಾಕು ಇಟ್ಕೊಂಡು ಕೊಯ್ಯೋಕೆ ನಾವು ಹಂಗೆ ಮಣ್ಣು ಚಾಕು ಇಟ್ಕೊಂಡ ಕೊಯ್ತಾವ್. ಹಿಂಗ ಬೀಜ ಹಿಡಿಲಿಲ್ಲ. ಸಣ್ಣದೈತಾ ಅಮ್ಮ? ಪುಟ್ಟಿ ಸಣ್ಣದೈತೆ. ಕಲಸ್ಕೊಳಕ್ಕೆ ಬಿಡಿ ದೊಡ್ಡ ಬಗಣಿ ತರಬೇಕಿಲ್ಲ. ಸಾಕಿಟ್ಟೆ ಇದು ಹಾಕುವಾಗಿ. ನಮ್ರಿ ಬೀಜ ತೆಗಿತ. ಆಮೇಲೆ ಒಟ್ಟು ಬೀಜ ಹೋಯ್ತಂದ್ರೆ ಗಡಿ ಸಿಕ್ಕಿ. ಎಲ್ಲ ಭಾಗ್ಯನ ಮಾಡ್ಬೇಕತ್ತ. ಎಲ್ಲ ನಾನೇ ಮಾಡ್ಬೇಕತ್ತೀನಿ. ಬಾಯಿ ಒಳಗೆ ಹಿಂಡ್ ಬಿಡ್ತೀನಿ. ಹಂಗ ಟೈಮ್ ಆಯ್ತು. ನನಗಿನ್ನ ಭಾಳ ಕೆಲಸ ಅದಾವ. ಬಡ ಮಾಡ್ಕೋಬೇಕಂತ. ಏನ್ ಕೆಲಸ? ತಂದೂರಿ ರೊಟ್ಟಿ ಮಾಡ್ಬೇಕು, ಸಾಗು ಮಾಡ್ಬೇಕು. ಟೈಮ್ 7:30 8 ಆಗಿತ್ತು. ಇನ್ನು ಕಬಾಬ್ ಮಾಡಬೇಕು. ಆಲೂ ಕಬಾಬ್. ಇದಕ್ಕೆ ಕಸ್ತೂರಿ ಮೆಂತೆ ಹಾಕಿದ್ರೆ ಭಾರಿ ಮಸ್ತ್ ಆತ. ಕಸ್ತೂರಿ ಮೆಂತೆ ಇಲ್ಲ.
ಅಪ್ಪ ಅಂಗಡಿಗೆ ಹೋಗಿದ್ರೆ ತರಿಸ್ಬೇಕಲ್ರಿ. ನೆನಪಿಲ್ಲ, ಭಾಳ ದಿನ ಆಯ್ತು, ಖಾಲಿ ಆಗಿ ತರಿಸ್ಬೇಕಾಗ್ಯದ. ಅಮ್ಮ ಇದು ಸಿದ್ಧಾರ್ಥ ಬಜ್ಜಿ ತರ ಆತನಂತ ಹೇಳ್ತಾನಲ್ಲ, ತಿಂದ್ಮೇಲೆ ಗೊತ್ತಾಕೈತಿ ಏನಾಯ್ತು. ಮನೆ ಹೆಂಗಾಗಿತ್ತು? ಅಮೃತ ಅಮೃತ ಆಗಿತ್ತು. ಇವಾಗ ಅದಕ್ಕಿಂತ ಮಸ್ತ್ ಆಯ್ತು. ಕೈ ಇಡಿ ನೋಡಿ, ಇಷ್ಟು ಕಲಸಿ ಇಟ್ಕೊಳ್ಳೋದು. ಮೊನ್ನೆ ರೆಸಿಪಿ ಮಾಡಿ ಹಾಕಿದ್ದೀನಿ, ಯಾರಾದ್ರೂ ನೋಡಿಲ್ಲ ಅಂದ್ರೆ ನೋಡ್ರಿ. ಮತ್ತು ಇದ್ರೊಳಗೆ ಏನು ಹಾಕಿಲ್ಲ ಅಷ್ಟೇ, ಮೊನ್ನೆ ಏನು ಹಾಕಿದ್ದೆ ಅದೇ. ನಾನಿಲ್ಲಿ ಆಲೂ ಕುರ್ಮಾನ ಮಾಡ್ತಾ ಇದ್ದೀನಿ. ಸಿಂಪಲ್ ಆಗಿ ಮಾಡ್ತಾ ಇದ್ದೀನಿ, ತುಂಬ ಮಸಾಲೆ ಯಾವುದು ಹಾಕ್ತಾ ಇಲ್ಲ. ಚಕ್ಕೆ ಲವಂಗ ಇದು ಯಾವುದು ಹಾಕ್ತಾ ಇಲ್ಲ. ಇಲ್ಲಿ ಗರಂ ಮಸಾಲ ಯೂಸ್ ಮಾಡಿಕೊಂಡು ಮಾಡ್ತಾ ಇದ್ದೀನಿ. ಗರಂ ಮಸಾಲ ಮತ್ತು ಚಾಟ್ ಮಸಾಲ ಯೂಸ್ ಮಾಡಿಕೊಂಡು ಮಾಡೋಣ ಅಂತ. ಹಾಗಾಗಿ ಸಿಂಪಲ್ಲಾಗಿ ಮಾಡ್ತಾ ಇದ್ದೀನಿ. ನೋಡೋದು ಈರುಳ್ಳಿ ಟೊಮೊಟೊ ಎಲ್ಲ ಫ್ರೈ ಆಗಿದೆ. ಸ್ವಲ್ಪ ಅರಿಶಿಣ ಪುಡಿ ಹಾಕಿದ್ದೀನಿ, ಸ್ವಲ್ಪ ಖಾರ ಹಾಕ್ತಾ ಇದ್ದೀನಿ. ನಾನಿಲ್ಲಿ ಸ್ವಲ್ಪನೇ ಮಾಡ್ತಾ ಇರೋದು. ಮತ್ತು ಸ್ವಲ್ಪ ಗರಂ ಮಸಾಲ, ಚಾಟ್ ಮಸಾಲ. ಗರಂ ಮಸಾಲ ಹೋಗಿ ಚಾಟ್ ಮಸಾಲ ಆಗುತ್ತೆ, ಚಾಟ್ ಮಸಾಲ ಹೋಗಿ ಗರಂ ಮಸಾಲ ಆಗುತ್ತೆ ನನ್ನ ಬಾಯಲ್ಲಿ. ಇದು ಗರಂ ಮಸಾಲ. ಇದು ಎಣ್ಣೆ ಚೆನ್ನಾಗಿ ಫ್ರೈ ಆಗಬೇಕು ಮಸಾಲ ಅಂಬೋದು. ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇಲ್ಲ, ಅದು ಗೊತ್ತಿಲ್ಲ. ನಿನ್ನೆನಕ್ಕೂ ಅದು ಇದು ತಿಂದ್ವಲ್ಲ, ಸಾಗು ಅಲ್ಲ ಸಾರಿ ಏನದು ಅದನ್ನು ನೆನಪಿಲ್ಲ. ಹೋಗಿ ಅಲ್ಲ ಏನೋ ಮಾಡಿದ್ದೆ ನಿನ್ನೆ, ಅದು ಮರ್ತೋಗ್ಬಿಡ್ತು ಇವಾಗ ನನಗೆ ನೆನಪಿ. ನಿನ್ನೆ ಅದು ತಿಂದಿದ್ದು. ಇವಾಗ ಟೊಮೊಟೊ ಮತ್ತು ಆಲೂಗಡ್ಡೆ ಅಂತೀನಿ ನೋಡು, ಈರುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ, ಅಷ್ಟೇ ಹಾಕ್ಕೊಂಡಿರೋದು. ಅದನ್ನು ಸ್ವಲ್ಪ ಇದ್ರ ಜೊತೆಗೆ ಫ್ರೈ ಮಾಡ್ಕೊತೀನಿ. ಹಸಿ ಇರುತ್ತಲ್ವ, ಹಾಗಾಗಿ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಬೇಕು. ನನಗೆ ಇವತ್ತು ನೈಟ್ ಅಡುಗೆ ಇಷ್ಟೇ, ಜಾಸ್ತಿ ಏನು ಮಾಡಲ್ಲ. ತಂದೂರು ರೊಟ್ಟಿ ಮತ್ತು ಈ ಆಲೂ ಕುರ್ಮಾ ಮಾಡಿಬಿಟ್ರೆ ಮುಗಿದಷ್ಟೇ. ಏನು ಇನ್ನೊಂದು ಏನದು ಆಲೂ ಕಬಾಬು, ಹಂಗೆ ನಾನು ಮರ್ತೋಗ್ಬಿಟ್ಟಿರ್ತೀನಿ. ಆಲೂ ಕಬಾಬು ಇಷ್ಟು ಮಾಡ್ತಾಯಿದ್ದೀನಿ. ರೈಸು ಬೇರೆ ಸಾಂಬಾರು ಅದೆಲ್ಲ ಮಾಡ್ತಾಯಿಲ್ಲ. ಅಂದರೆ ನಮ್ಮ ಮನೇಲಿ ಚಪಾತಿ ಮಾಡಿದ್ರು, ರೊಟ್ಟಿ ಮಾಡಿದ್ರು, ಈ ಥರ ಏನಾದರೂ ಏನಪ್ಪ ಅದು ರೈಸ್ ಮಾಡಲ್ಲ ಆ ಟೈಮಲ್ಲಿ. ಚಪಾತಿ ಈ ಥರ ಎಲ್ಲ ಮಾಡ್ಕೊಂಡಾಗ, ಮತ್ತೆ ಚಪಾತಿ, ಪರೋಟ, ರೊಟ್ಟಿ, ಇದು ಏನು ಮಾಡ್ಲಿತ್ತಿರೋದು ಅದೆಲ್ಲ ಮಾಡ್ಕೊಂಡಾಗ ನಾನು ವಾವ್ ಆಲೂ ಕುರ್ಮಾ, ತಂದೂರಿ ರೊಟ್ಟಿ ಸಂಗತ್ತವು. ತಂದೂರು ರೊಟ್ಟಿ ಮನೆ ತಿಂದಿಲ್ಲಲ್ಲ? ಹೌದು. ಇವಾಗ ಹೆಂಗೆ ತಿಂತಿ? ಅದಕ್ಕೆಲ್ಲ ಜಾಸ್ತಿ ಹಾಕ್ಬಿಟ್ಟಿದ್ರಿ ಪೌಡ್ರೆಲ್ಲ. ಇವತ್ತು ನೋಡ್ತೀನಿ. ಅದು ಫಸ್ಟ್ ಟೈಮ್ ಮಾಡಿದ್ದು ನಾನು ತಂದೂರು ರೊಟ್ಟಿ. ಅವತ್ತು ನಮಗೆ ಟೇಸ್ಟ್ ಅನಿಸಿಲ್ಲ. ಇವತ್ತು ಹಿಟ್ಟು ಕಲಸಿಟ್ಟಿದ್ದೀನಿ, ಇವತ್ತು ಮಾಡ್ತೀನಿ. ಯಾವ ಥರ ಆಗುತ್ತೆ ಅಂತ ನೋಡೋಣ. ಹಿಟ್ಟು ಇದಕ್ಕೆ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ಕುರ್ಮಕ್ಕೆ ನೀರು ಹಾಕ್ಬೇಕು. ಕುದಿಬೇಕಲ್ಲ ಸ್ವಲ್ಪ. ಬುಕ್ಕ 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 ಅಲ್ಲ ಅಮ್ಮ. ನಾನು ಆ ಕಡೆ ಆಲೂ ಕುರ್ಮಾನ ಅದನ್ನು ಆ ಕಡೆ ಕುದಿಯಕ್ಕೆ ಬಿಟ್ಬಿಟ್ಟು ಈ ಕಡೆ ಎಣ್ಣೆ ಹಾಕೋತಾ ಇದ್ದೀನಿ. ಈ ಕಡೆ ಇದನ್ನು ರೆಡಿ ಮಾಡ್ಕೊಂಡ್ಬಿಡೋಣ. ಇದನ್ನ ಅಂದರೆ ಆಲೂ ಕಬಾಬ್. ಎಸ್, ಆಲೂ ಕಬಾಬ್. ನೀವು ಆಲೂ ಫ್ರೈ ಅಂತಿದ್ರಿ ಯಾವಾಗಲೂ. ನನಗೆ ಭಯ. ಯಾಕೆ? ನೀನು ಹೇಳೋದು ಕೇಳಿ. ನಾನು ಫುಲ್ ಹೇಳ್ತಾ ಇದ್ದೀನಿ ನೋಡಿ. ಆಲೂ ಕಬಾಬ್ ರೆಡಿ ಆಗ್ತಾ ಇದೆ. ಬಾಯಲ್ಲಿ ನೀರು ಬರ್ತಾ ಇದೆಯಾ? ಹಾಂ, ಸಿದ್ಧಾರ್ಥ ಬಾಯಲ್ಲಿ ನೀರು ಬರ್ತಾ ಇದೆ ಅಂತ ನೋಡಿ. ಮತ್ತು ನೀ ಏನಂದೆ? ನಾ ಹೇಳಿದ್ದೆ ಪಕ್ಕ ನೀ ಅನ್ಕೋತ ನೋಡ್ತಿದ್ದಪ್ಪ. ಬಂದಾಗ ಒಮ್ಮೆ ಇದು ಮಾಡ್ಕೊಡು ಅಂತಾನಲ್ಲಮ್ಮ. ಹಿಂಗೆ ಬರ್ತಾ ಇದೆ ಗಮ್ಮ. ಹಿಂಗೆ ಬರ್ತೈತೆ ಸಿದ್ಧಾರ್ಥ. ನೋಡಿ ಈ ರೀತಿ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಆಗಿದ್ದಾವೆ. ಮತ್ತು ನಿಮಗೆ ಇದು ಯಾವಾಗ ಬೇಕಾದರೂ ಮಾಡ್ಕೊಂಡು ತಿನ್ಬೋದು. ಸಾಯಂಕಾಲ ಟೈಮು ಅಥವಾ ಮಧ್ಯಾಹ್ನ ಊಟದ ಜೊತೆಗೆ. ಈ ಪಲಾವ್ ಎಲ್ಲ ಮಾಡ್ತಿರಲ್ಲ, ಪಲಾವ್ ಜೊತೆಗೆ ಸಖತ್ತಾಗಿರುತ್ತೆ ಇದು ತಿನ್ನೋಕ್ಕೆ. ಪಲಾವ್ ಮಾಡಿದಾಗ ಟೊಮೊಟೊ ಬಾತ್ ಎಲ್ಲ ಮಾಡ್ತಿರಲ್ಲ, ಅದ್ರ ಜೊತೆಗಂತೂ ಎಷ್ಟು ಚೆನ್ನಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ, ತಿಂದ್ಬಿಟ್ಟು ಎಷ್ಟು ಚೆನ್ನಾಗಿರುತ್ತೆ ಅಂತ. ಇದು ತುಂಬಾ ಚೆನ್ನಾಗಿರುತ್ತೆ. ಊಟದ ಜೊತೆಗೆ ತಿನ್ಬೋದು, ಸ್ನ್ಯಾಕ್ಸ್ ಆಗಿ ತಿನ್ಬೋದು. ಸಖತ್ತಾಗಿರುತ್ತೆ ಇದು.
ಕುರುಮ್ ಕುರುಮ್ ಅಂತ ಇರ್ತಾವೆ. ಮಕ್ಕಳಿಗೆ ತುಂಬಾನೇ ಇಷ್ಟಪಡ್ತಾರೆ. ನಂಗಂತೂ ತುಂಬ ಇಷ್ಟ ಇದು. ನಾವು ಮೊನ್ನೆ ಸುಮ್ಮನೆ ಟ್ರೈ ಮಾಡಿದ್ವಿ ನೋಡಿ, ಅವತ್ತು ಸಕ್ಕತ್ತಾಗಿ ಬಂದಿತ್ತು. ನಂಗಂತ ಭಾರಿ ಇಷ್ಟ ಆಯಿತು. ಸಿದ್ಧಾರ್ಥ ನೋಡ್ತಾ ನೋಡ್ತಾ ನೀರೇ ಬಂದ್ಬಿಟ್ಟೈತೆ ಬಾಯಲ್ಲಿ. ನೋಡಿ ಎಷ್ಟು ಗರಿಗರಿಯಾಗಿ ಬಂದಿದೆ ಅಲ್ಲ ಸಿದ್ಧಾರ್ಥ? ಬಾಯಲ್ಲಿ ನೀರು ಬರ್ತೈತಲ್ಲ, ಟಿವಿ ಸೌಂಡ್, ಬಾಯಲ್ಲಿ ನೀರು ಬರ್ತೈತಲ್ಲ ಸಿದ್ಧಾರ್ಥ? ಟಿವಿ 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 ನಮ್ಮ ಮನ್ಯಾಗ. ಸ್ವಲ್ಪ ಮೊಬೈಲ್ ದೂರ ಹಿಡಿಬೇಕು ನೀ. ಎಣ್ಣೆ ಗಿಣ್ಣೆ ಹಾಕಿ ಐತಿನ ಮೊಬೈಲ್. ನಂದು ಇದ್ದಿದ್ದ ಒಂದ ಫೋನ್ ಐತಿ, ಅದೊಂದು ಹೋಯ್ತಂದ್ರೆ ಮುಗಿ ಕಬಾಬ್ ತರ ಹಾಕಿ ಮಾಡಿ ಇಟ್ಟಿ ಐತೀನಿ. ಫ್ರೈ ಆಗ್ಬಿಡ್ತದ ಆಲೂ ಜೊತೆ, ಅದನ್ನು ಫ್ರೈ ಆಗ್ಬಿಡ್ಲಿ. ನೋಡ್ರಿ ಇಲ್ಲಿ ಬಿಸಿ ಬಿಸಿ ಆಲೂ ಕಬಾಬ್ ರೆಡಿ ಆದವು ನೋಡ್ರಿ. ಇವ ಹಂಗೆ ಕೈ ಹಾಕ್ತಾನೆ ಬಿಸಿ ಬಿಸಿವೆ. ಇವಂತೂ ಮಕ್ಳಿಗೆ ತುಂಬ ಇಷ್ಟ ಆಗ್ತದೆ, ನನಗಂತೂ ತುಂಬ ಇಷ್ಟ ಇವು. ಹಂಗೆ ಸಿದ್ಧಾರ್ಥಗೂ ಇಷ್ಟ ಅದು. ಹಂಗೆ ಬಿಸಿ ಬಿಸಿವೆ ಬಾಯಿಗೆ ಹಾಕೊಂಡ್ರೆ ಕುರುಮ್ ಕುರುಮ್ ಅಂತ ಇರ್ತಾವ ಅಲ್ಲಮ್ಮ? ಸಖತ್ತಾಗಿರ್ತಿ. ಈ ಥರ ಹೋಟೆಲ್ದಲ್ಲಿ ಹೋಗಿ ಕೇಳಿದ್ರೂ ಯಾರು ಮಾಡಿಕೊಡಲ್ಲ, ಅಷ್ಟು ಟೇಸ್ಟ್ ಆಗಿರುತ್ತೆ. ನೋಡಿ ಇಲ್ಲಿ ಆಲೂ ಕುರ್ಮಾ ರೆಡಿ ಆಯಿತು. ಮತ್ತಿನ್ನೇನು ಉಳ್ದಿರೋದಮ್ಮ ಮಾಡೋಕ್ಕೆ? ತಂದೂರು ರೊಟ್ಟಿ ಅಷ್ಟೇ. ಎಲ್ಲ ರೆಡಿ ಆಯಿತು. ಎಲ್ಲ ಸಖತ್ತಾಗಿ ಸ್ಮೆಲ್ ಬರ್ತಾ ಇದೆ, ತಡ್ಕೊಳಕ್ಕಾಗ್ತಾ ಇಲ್ಲ. ಯಾವ್ದು ತಿನ್ನೋಣ ಯಾವುದು ಬಿಡೋಣ ಅನಿಸ್ತೈತೆ. ಎಲ್ಲ ಒಟ್ಟಿಗೆ ಬಾಯಿಗೆ ಹಾಕೊಂಡ್ಬಿಡ್ಬೇಕ್ಯಾ? ಇದನ್ನ ತಿನ್ನೋದ ಅಥವಾ ಇದು ತಿನ್ನೋದ? ನೀನ್ ಸುಮ್ಮನೆ ಇದು ತಿನ್ಬಿಡ್ಬೇಕ್ಯಾ? ಕರ್ಮ ತಿನ್ನೋದ? ಒಂದು ಅರ್ಥ ಆಗ್ತಾ ಇಲ್ಲ. ಇದು 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 ತಿನ್ಬಿಡು ನೀನ್ ಸುಮ್ಮನೆ. ಚೆನ್ನಾಗಿರಲ್ಲ ಅದು, ಹಿಟ್ಟಿಟ್ಟು. ಇದು ಸಖತ್ತಾಗಿರುತ್ತೆ. ಯಾವ ತಿನ್ಲಿ ನಾನು? ಎಲ್ಲ ತಿನ್ಬಿಡು. ಎಲ್ಲ ಸ್ಮೆಲ್ ಘಮ ಘಮ ಅಂತ ಬರ್ತೈತೆ. ಹೌದಾ? ಎಣ್ಣೆಲಿ ಕರೆದ್ರೆ ಇನ್ನೂ ಸ್ಮೆಲ್ ಬರ್ತೈತೆ. ಇವಾಗ ನೀರೆಲ್ಲ ಕರಿತಾ ಇದೀವಿ. ಅದೇ ಎಣ್ಣೆಲಿ ಕರಿತಾ ಇದ್ರಲ್ಲ, ಅದಕ್ಕೆ ಇನ್ನೂ ಘಮ ಬರ್ತೈತೆ ಅಂತೆ. ಹಂಗಾದ್ರೆ ನೀವೆಲ್ಲ ಎದ್ರಲ್ಲಿ ಕರಿತೀರಿ? ನಾವು ಮಗಂಪಳ್ಳಿ ಕೆರೆಗೆ ಕರಿತೀವಿ. ಓ ಮೈ ಗಾಡ್. ನಾವು ಅದ್ರಾಗೆ ಕರಿಯೋದು. ಮಂಗಂಪಳ್ಳಿ ಕೆರೆಯಾಗ? ನಾವಿಲ್ಲವ ಇಟ್ಟೆ ಕಡೆಯದಾಗೆ ಕರಿತೇವೆ. ನಮ್ಮ ಮಂಗಂಪಳ್ಳಿ ಕೆರೆಗೆಲ್ಲ ಹೋಗಲ್ಲ. ಮತ್ ನಾ ಏನ್ ಹೇಳಿ ಅದ್ರಾಗ ಕರಿತೀರ ಅಂದ್ರ ಹಂಗೆ ಹೇಳಕ್ಕಿ. ಇನ್ನು ಫ್ರೈ ಆಗ್ಬೇಕು ನೋಡ್ರಿ. ಅವತ್ತು ನಾನು ಬುಟ್ಟಿ ಇಟ್ಕೊಂಡು ತಿಂದಿದ್ದೆ, ಇವತ್ತು ಇವ ಬುಟ್ಟಿ ಇಟ್ಕೊಂಡು ತಿನ್ಲಕತ್ತಾನ. ಎಲ್ಲರಿಗೂ ಭಾರಿ ಇಷ್ಟ ಆಗ್ತದ್ರಿ ಇದು ಕಬಾಬು, ಅಂದರೆ ಆಲೂ ಕಬಾಬ್. ಅದಕ್ಕೋಸ್ಕರ ನೋಡಿ ಇಲ್ಲಿ ಅಮ್ಮನೂ ತಿಂತವ್ರೆ, ನನ್ನನ್ನು ಬಿಟ್ಬಿಟ್ಟು. ಹೆಂಗಿರ್ಬೇಡ ಇವರು ನೋಡಿ, ಕೈನ ಮುಚ್ಚಿಟ್ಕೊಂತಾರೆ. ಅಯ್ಯಯ್ಯ ಫ್ರೈ ಅದು ಅಮ್ಮ, ನಾನು ತಿಂತೀನಿ. ರೆಡಿ ಆಗ್ಲಾಗತ್ತದ ಅಮ್ಮ? ಒಂದು ರೊಟ್ಟಿ ರೆಡಿ ಆಗ್ತಾನೆ. ಕಬಾಬ್ ಆಯ್ತು, ಆಲೂ ಕಬಾಬ್ ಮುಗೀತು. ಈಗ ತಂದೂರಿ ರೊಟ್ಟಿ ರೆಡಿ. ತಂದೂರಿ ರೊಟ್ಟಿ ನೋಡ್ರಿ ಇಲ್ಲಿ ತಂದೂರಿ ರೊಟ್ಟಿ, ಇದು ಆಲೂ ಗ್ರೇವಿ ಮತ್ತು ಆಲೂ ಕಬಾಬ್ ನೋಡ್ರಿ. ಊಟಕ್ಕೆ ರೆಡಿ ಆಯಿತು. ಬನ್ರಿ ಎಲ್ಲರೂ ಊಟ ಮಾಡಾನಿ. ತಗೋ ಸಿದ್ಧಾರ್ಥ ಊಟ ಮಾಡು. ಇವಾಗ ಪ್ರಯೋಗ ಸಿದ್ಧಾರ್ಥನ ಮೇಲೆ ನಡೀತಾ ಇದೆ. ಮೊನ್ನೆ ನಮ್ಮ ಮೇಲೆ ಆಗಿತ್ತು, ನಮಗಿಷ್ಟ ಆಗಿಲ್ಲ. ಅವನಿಗೆ ಇಷ್ಟ ಆಗುತ್ತಲ್ಲ ಗೊತ್ತಿಲ್ಲ. ಅದ್ರ ಜೊತೆಗೆಲ್ಲ ತಿನ್ಬೇಡ, ಸಪ್ರೇಟಾಗಿ ತಿನ್ಬಿಟ್ಟು ಹೇಳು ಚೆನ್ನಾಗಿದೆ ಇಲ್ಲ ಅಂತ. ಖರೇನೆ ಮನೆ ನಮ್ಗೆ ಯಾಕೆ ಟೇಸ್ಟ್ ಹತ್ತಿಲ್ಲ? ಅದು ಇಷ್ಟ ಆಯ್ತಾ? ನಿಜವಾಗ್ಲೂ ನಮ್ಗೆ ಯಾರಿಗೂ ಇಷ್ಟ ಆಗಿಲ್ಲ ಅವತ್ತು. ತುಂಬಾ ಒತ್ತೈದ ಮೇಲೆ ತಿಂದಿವಿ ನಾವು ಅವತ್ತು. ಇಷ್ಟ ಆಯ್ತಾ? ಹಂಗಾದ್ರೆ ನಾನು ಟೇಸ್ಟ್ ಮಾಡಿ ನೋಡ್ಲೇಬೇಕು. ಇವಾಗ ಸಿದ್ಧಾರ್ಥನ ತಾಟೆಲ್ಲ ಕಸ್ಕೊಂಡ್ಬಿಡೋದು ನಾವು. ಎಲ್ಲ ನಿನಗೆ ಒಂದು ತುತ್ತು ಕೊಡು. ಏನ್ ಭಾಗ್ಯ ಭಿಕ್ಷೆ ಭಾಗ್ಯ ಭಿಕ್ಷೆ ಬಿಡಕತ್ತಲ್ಲ. ಹೆಂಗ್ ಮಾಡತ್ತಾರ ನೋಡ್ರಿ.
ಇವಾಗ ಭಾಗ್ಯ ಏನು ಹೇಳ್ತಾಳೋ ಅದೇ ಸತ್ಯ. ಈಗ ಅದೆಲ್ಲ ತಿನ್ಬೇಡ ಭಾಗ್ಯ, ಅದ್ರ ಜೊತೆಗೆಲ್ಲ ಗೊತ್ತಾಗಲ್ಲ. ಸಪ್ರೇಟಾಗಿ ತಿಂದ್ಬಿಟ್ಟು ಹೇಳ ನನಗೆ. ತುಂಬಾ ಚೆನ್ನಾಗಿದೆ. ಕರೆನೆ ಮೊನ್ನೆ ಯಾಕೆ ಟೇಸ್ಟ್ ಬಂದಿಲ್ಲ? ಸಖತ್ತಾಗಿದೆ. ಹಂಗಾದ್ರೆ ನಮ್ಗೆ ಮೊನ್ನೆ ಮಾಡಕ್ ಬಂದಿಲ್ಲ ಅಂತ ಅರ್ಥ. ಅದು ಸಿದ್ಧಾರ್ಥನ್ ಇದು ಚೆನ್ನಾಗಿದೆ ಅಂತ ಫ್ರೆಂಡ್ಸ್. ನನಗೂ ಕೂಡ ಇಷ್ಟ ಆಯ್ತು. ಮೊನ್ನೆ ಮಾಡಿದ್ವಿ, ನಮಗೆ ಒಂಚೂರು ಇಷ್ಟ ಆಗಿರ್ಲಿಲ್ಲ ಅವತ್ತು. ಹೆಂಗಂದ್ರೆ ಬರೀ ಹಿಟ್ಟಿಟ್ಟು ಒಂಚೂರು ಅಂದ್ರೆ ಒಂಚೂರು ಇಷ್ಟ ಆಗಿದ್ದಿಲ್ಲ ಅವತ್ತು. ಅದೇ ಹಿಟ್ಟಿಲ್ಲ, ನಾನು ಏನು ಮಾಡಿದ್ದೆ, ಪಾವು ಮಾಡಿದ್ದೆ. ಅದೇ ಕಟ್ಟಿ ಪಾವು ಮಾಡ್ತಾರಲ್ಲ, ಪಾವು ಚೆನ್ನಾಗಿ ಬಂದಿತ್ತು. ಆದರೆ ತಂದೂರು ರೊಟ್ಟಿ ಚೆನ್ನಾಗಿ ಬಂದಿದ್ದಿಲ್ಲ. ಇವತ್ತು ಚೆನ್ನಾಗಿ ಬಂದಿದೆ. ಅಂದರೆ ನಾನು ಅವತ್ತು ಸ್ವಲ್ಪ ದಪ್ಪ ಮಾಡ್ಕೊಂಡಿದ್ದೆ, ಇವತ್ತು ನಾನು ಸ್ವಲ್ಪ ತಿಳುವು ಮಾಡ್ಕೊಂಡಿದ್ದೀನಿ. ಅದೇ ಗೊತ್ತಾಯ್ತು. ಮಾಡ್ಬೋದು, ತಿನ್ಬೋದು, ತಿನ್ರಿ ನೀವು ಕೂಡ ಮಾಡಿಕೊಂಡು. ನನ್ಗೆ ಅವತ್ತು ಮಾಡಕ್ ಬಂದಿಲ್ಲ, ಇವತ್ತು ಕರೆಕ್ಟಾಗಿ ಮಾಡಿದ್ದೀನಿ. ಸಿದ್ಧಾರ್ಥನ್ ಇದು ನಾನು ಅವತ್ತು ಮಾಡಿಬಿಟ್ಟು 1 hour ನಕ್ಕಿದ್ದೀನಿ. ಪವಾಡ ಅಲ್ಲ, ಸಿದ್ಧಾರ್ಥನ್ ಇದು ಸಿದ್ಧಾರ್ಥನ್ ಇದು ಇದು ಹೇಳ್ತಾರಲ್ಲ ಸಿದ್ಧಾರ್ಥನ್ ಅದೃಷ್ಟ. ಸಿದ್ಧಾರ್ಥನ ಅದೃಷ್ಟ, ಭಾಗ್ಯನ ದುರಾದೃಷ್ಟ. ತಂದೂರು ರೊಟ್ಟಿ ತಿನ್ನೋ. ತಗೋ, ನಿಂದು ತಾಟ್ ಹಾಕೋ. ಬೇಕೇನು ಇಟ್ಕೋ, ಒಂದು ಕೊಡಾಕಿ ಸಾಕ, ಖಾಲಿ ಮಾಡು. ಸರಿ, ಓಕೆ. ಎಲ್ಲರಿಗೂ ಈ ವಿಡಿಯೋನ ಇಷ್ಟ ಆಗಿರುತ್ತೆ. ಇವತ್ತಿಂದು ಬ್ಲಾಗು ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ. ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟೇ ನಮ್ಮ ಊಟ. ಜಾಸ್ತಿ ಅದು ಇದು ಎಲ್ಲ ಮಾಡಲ್ಲ, ಮಾಡಿದ್ರೆ ತಿನ್ನಲ್ಲ. ಹಾಗಾಗಿ ಏನಾದರೂ ಒಂಥರ ಇರಬೇಕು. ಕಮ್ಮಿನೇ. ನಮ್ಮದು ಆಲೂ ಕಬಾಬ್ ಪುಟ್ಟಿ ಖಾಲಿ ಆಗೈತಿ. ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ.